ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ವರುಣ ಅಕ್ಷರಶಃ ರೌದ್ರ ನರ್ತನವನ್ನು ಆಡ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ರೈತ ಅಂತೂ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಕಾರಣ ಬೆಳೆದ ಬೆಳೆಯೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಅದು ಕೂಡ ರೈತನ ಬದುಕು ಎಷ್ಟರ ಮಟ್ಟಿಗೆ ಕಂಗಾಲಾಗಿ ಹೋಗಿದೆ, ನರಕ ಯಾತನೆಯನ್ನು ಅನುಭವಿಸುವಂಥ ಪರಿಸ್ಥಿತಿ. ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನಾಶ, ಜೊತೆಗೆ ಬಹಳಷ್ಟು ಜನ ಇದುವರೆಗೂ ಕೂಡ ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ ಬಹಳಷ್ಟು ಜನ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ, ಜಾನುವಾರುಗಳು ಸತ್ತು ಹೋಗಿದ್ದಾವೆ. ಇಂಥ ಘಟನೆಗಳು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಬೀದರ್, ಕಲಬುರಗಿ ಮತ್ತು ರಾಯಚೂರು, ಯಾದಗಿರಿ, ಬೆಳಗಾವಿ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಇದೆಲ್ಲದರ ಜೊತೆಗೆ ಈಗ ರಾಜ್ಯ ಸರ್ಕಾರ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿಎಂ ಸೇರಿದಂತೆ ಹಲವು ಸಚಿವರು ಕೂಡ ಈ ಭಾಗಕ್ಕೂ ಹೋಗಿ ಬೆಳೆ ಹಾನಿಯನ್ನ ಬೆಳೆ ಎಲ್ಲೆಲ್ಲ ಹಾನಿಯಾಗಿದೆ ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ಸಿಎಂ ಎಲ್ಲಿ ಹೋಗಿದ್ರು, ಎಲ್ಲ ಸಚಿವರು ಎಲ್ಲೆಲ್ಲಿ ಹೋಗಿದ್ರು, ಜೊತೆಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಮಳೆಯಿಂದ ಏನೆಲ್ಲ ದುರಂತಗಳು ಸಂಭವಿಸಿದಾವೆ ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ವರುಣಾಘಾತ. ನಾನು ರಾಮ್ ಬಡ್ಗೇರ್. ಉತ್ತರ ಕರ್ನಾಟಕದಲ್ಲಿ ವರುಣನ ರುದ್ರ ನರ್ತನ. ಇದ್ದ ಸೂರು ಕಳೆದುಕೊಂಡು ಜನ ಅಕ್ಷರಶಃ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ನಿತ್ಯ ಜೀವನಕ್ಕೆ ವಿಷ ಜಂತು ಕಂಟಕ, ಯಮಯಾತನೆ. ನಿತ್ಯ ಜೀವನಕ್ಕೆ ವಿಷ ಜಂತು ಕಂಟಕ ಆಗಿಬಿಟ್ಟಿದೆ, ಯಮಯಾತನೆ. ಜಮೀನಿಗೆ ನೀರು ನುಗ್ಗಿ ಕಷ್ಟಪಟ್ಟು ಬೆಳೆದ ಫಸಲು ಸರ್ವನಾಶ ಆಗಿ ಹೋಗಿದೆ. ರಣಭೀಕರ ಪ್ರವಾಹಕ್ಕೆ ಅನ್ನದಾತರ ಜೀವನವೇ ಸರ್ವನಾಶ ಆಗಿ ಹೋಗಿದೆ. ಉತ್ತರ ಕರ್ನಾಟಕದಲ್ಲಿ ವರುಣ ಅಕ್ಷರಶಃ ತಾಂಡವಾಡ್ತಾ ಇದ್ದಾನೆ. ಇದ್ದ ಸೂರನ್ನ ಕಳೆದುಕೊಂಡು ಜನ ಕಂಗಾಲಾಗಿ ಹೋಗಿದ್ದಾರೆ. ಡ್ರೋನ್ ವಿಜುವಲ್ಸ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರೋನ್ ಕ್ಯಾಮ್ರಾ ಮುಖೇನ ಸೆರೆ ಹಿಡಿದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ಒಂದು ಕಡೆ ತೋರಿಸ್ತಾ ಇದ್ದೀವಿ. ನೋಡಬಹುದು ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅಂತ ಹೇಳಿ. ಮತ್ತೊಂದು ಕಡೆ ಹಳ್ಳಿಗಳೇ ಮುಳುಗಡೆ ಆಗಿ ಹೋಗಿದ್ದಾವೆ. ಹಳ್ಳಿಗಳೇ ನೋಡಿ, ಬಲಭಾಗದ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇಡೀ ನೀರು ಗ್ರಾಮವನ್ನೇ ಆವರಿಸಿಕೊಂಡಿದೆ. ಗ್ರಾಮವನ್ನೇ ಅಂದರೆ ಜನ ಹೆಂಗೆ ಜೀವನ ಮಾಡ್ತಾ ಇರಬಹುದು, ಜಸ್ಟ್ ಇಮ್ಯಾಜಿನ್. ಯಾರ ಒಂದು ಸಮಸ್ಯೆಯೂ ಇಲ್ಲ ಅಥವಾ ಯಾರೂ ಕೂಡ ಇದಕ್ಕೆ ಕಾರಣ ಅಲ್ಲ. ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿನೇ ಇಷ್ಟೊಂದು ಸಮಸ್ಯೆ ಆಗ್ತಾ ಇರೋದು. ಈಗ ಒಂದು ಕಡೆ ಹಲವು ಮನೆಗಳು ಬಿದ್ದಿದ್ದಾವೆ. ಮನೆಗಳು ಬಿದ್ದಿದ್ರಿಂದ ಇರುವಂಥ ಒಂದೇ ಒಂದು ಸೂರನ್ನ ಕಳೆದುಕೊಂಡು ಜನರ ಬದುಕು ಕಂಗಾಲಾಗಿ ಹೋಗ್ಬಿಟ್ಟಿದೆ. ಇದೆಲ್ಲದರ ಜೊತೆಗೆ ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ರೈತನ ಕೈಗೆ ಬಂದಿಲ್ಲ ಪಾಪ. ಅಂದರೆ ಎಷ್ಟರ ಮಟ್ಟಿಗೆ ಆತ ಈಗ ಕಂಗಾಲಾಗಿರ್ಬೋದು, ದುಃಖದಲ್ಲಿರ್ಬೋದು. ಜಸ್ಟ್ ಇಮ್ಯಾಜಿನ್. ಮೊದಲೇ ರೈತರ ಬದುಕು ಯಾವಾಗ ಸರಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದೆಲ್ಲದರ ನಡುವೆ ಈಗ ನೋಡಿದರೆ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಶ ಆಗಿ ಹೋಗಿದೆ, ಬೆಳೆ ಹಾನಿಯಾಗಿ ಹೋಗಿದೆ ಅಂತ ಅಂದರೆ ಪಾಪ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ರೈತರ ಕಷ್ಟ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಇದೆಲ್ಲದರ ನಡುವೆ ಈಗ ಬಹಳಷ್ಟು ಜನ ಬಡವರು ತಾವು ಇದ್ದಂಥ ಒಂದೇ ಒಂದು ಮನೆಯನ್ನು ಮಳೆಯಿಂದ ಕಳೆದುಕೊಂಡು ಬಿಟ್ಟಿದ್ದಾರೆ. ಎಷ್ಟೋ ಮನೆಗಳು ಕುಸಿದು ಹೋಗಿದ್ದಾವೆ. ಇದರಿಂದ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ ರೈತರಿಗೆ. ಅಂದರೆ ಅಷ್ಟು ಸಮಸ್ಯೆ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಇವತ್ತು ಸರ್ಕಾರ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೆಲಿಕಾಪ್ಟರ್ನ ಮುಖೇನ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿಕೊಂಡಿದೆ,
ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ದಾವೆ, ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದರ ಬಗ್ಗೆ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಒಂದಿಷ್ಟು ಬೆಳೆ ಹಾನಿಯಾದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಹೋಗಿ ಯಾವೆಲ್ಲ ಬೆಳೆ ಹಾನಿಯಾಗಿದೆ ಅದನ್ನು ಕೂಡ ನೋಡಿದ್ರು. ಅದಾದ ನಂತರ ರೈತರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ಭಾಳ ಪ್ರಮುಖವಾಗಿ ಮಾಡಿದ್ರು. ಅದಾಗಬೇಕಾಗಿತ್ತು. ಯಾಕೆ ಅಂತ ಅಂದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ರೈತರ ಕೈಯನ್ನು ಹಿಡಿಯದೇ ಹೋದರೆ ರೈತನಿಗೆ ಒಂದೇ ದಾರಿ ಆತ್ಮಹತ್ಯೆ, ಮತ್ತಿನ್ನೇನು ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿರ್ತಾರೆ, ಅದನ್ನು ತೀರಿಸಬೇಕು ಅಂತ ಅಂದರೆ ಬೆಳೆದ ಬೆಳೆ ಸರಿಯಾಗಿ ಕೈಗೆ ಬಂದಿಲ್ಲ. ಹಾಗಾಗಿನೇ ಭಾಳಷ್ಟು ಸಮಸ್ಯೆಯಲ್ಲಿರ್ತಾರೆ ಪಾಪ ರೈತರು. ಇದೆಲ್ಲದರ ಜೊತೆಗೆ ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ನಮ್ಮ ಕರ್ನಾಟಕಕ್ಕೆ ಕಂಟಕ ಆಗುತ್ತೆ. ಮಹಾರಾಷ್ಟ್ರದಿಂದ ಬೆಳಗಾವಿ, ಬೇರೆ ಬೇರೆ ಕಲಬುರಗಿ, ಬೀದರ್ ಈ ಭಾಗದಲ್ಲೆಲ್ಲ ನೀರು ಆವರಿಸ್ಕೊಂಡು ಬಿಡುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರೆದಂಥ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಸೊನ್ನ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ನದಿಯ ಅಕ್ಕಪಕ್ಕದ ಜಮೀನು, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಏನೋ ವಿಜಯಪುರ ಕಲಬುರಗಿ ಸಂಪರ್ಕಿಸುವಂಥ ದೇವಣಗಾಂವ್ ಸೇತುವೆ ಶಿಥಿಲಾವಸ್ಥೆಯಲ್ಲಿದ್ದು ಗುಂಡಿಗಳ ಮಧ್ಯೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಜನ ಹೋಗ್ತಾ ಇದ್ದಾರೆ. ಸೇತುವೆ ಮೇಲೆ ಗುಂಡಿಮಯ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಎಚ್ಚರ ತಪ್ಪಿದ್ರೆ ಭೀಮಾ ನದಿಗೆ ಸವಾರರು ಬೀಳುವಂಥ ಪರಿಸ್ಥಿತಿ ಇದೆ. ಇನ್ನು ದೇವಣಗಾಂವ್ ಸೇತುವೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಸವಾರರು ಆಗ್ರಹ ಮಾಡಿದ್ದಾರೆ. ಗುಂಡಿಗಳ ನೋಡಿ ಹೆದರಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೇತುವೆ ಅದು, ಸೇತುವೆ ಮೇಲ್ಗಡೆ ಗುಂಡಿಗಳನ್ನು ನೋಡಿ. ಏನಾದರೂ ಸ್ಪೀಡಾಗಿ ಬಂದುಬಿಟ್ರೆ ಮುಗೀತು. ಭೀಮಾ ನದಿಗೆ ಹೋದಂಗೆ ಕತೆನೆ. ಭೀಮಾ ನದಿಗೆ ಬಿದ್ದು ಬಿಡ್ತಾರೆ ಸ್ಪೀಡಾಗಿ ಬಂದುಬಿಟ್ರೆ. ಹಂಗಿದಾವೆ ಗುಂಡಿಗಳು ಸೇತುವೆ ಮೇಲೆ. ಅಂದರೆ ಜನರು ಓಡಾಡ್ತಾರೆ, ಅಲ್ಲಿ ಸಾರ್ವಜನಿಕರು ಓಡಾಡ್ತಾರೆ, ಬಡವರು ಓಡಾಡ್ತಾರೆ. ಏನು ರಾಜಕಾರಣಿಗಳು ಓಡಾಡ್ತಾರಾ? ಯಾರು ಓಡಾಡಲ್ಲ. ದುಡ್ಡಿದ್ದವ್ರು ಓಡಾಡ್ತಾರಾ? ಇಲ್ವಲ್ಲ. ಸೊ ಹಾಗಾಗಿ ಆ ಪರಿಸ್ಥಿತಿ ಹಾಗೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ದೀಪಕ್ ಶಿಂದೆ ಸ್ಥಳೀಯರೊಂದಿಗೆ ಮಾತನಾಡಿಸಿದ್ದಾರೆ. ಅಲ್ಲಿನ ಸಮಸ್ಯೆಯ ಬಗ್ಗೆ ವಿವರಿಸಿದ್ದಾರೆ. ಏನಿದೆ ಅಲ್ಲಿನ ಪರಿಸ್ಥಿತಿ ನೋಡೋಣ ಬನ್ನಿ. ನಾವು ಇವತ್ತು ವಿಜಯಪುರದ ಏನು ಅಲಮೇಲ್ ತಾಲೂಕಿನ ದೇವನಗಾಂವ್ ಇದೆ, ಈ ಒಂದು ದೇವನಗಾಂವದ ಸೇತುವೆ ಮೇಲಿದ್ದೀವಿ. ನನ್ನ ಒಂದು ಹಿಂಭಾಗದಲ್ಲಿ ನೋಡ್ತಾ ಇರುವ ಹಾಗೆ ಒಂದು ಸೊನ್ನ ಬ್ಯಾರೇಜನ್ನು ನೋಡ್ತಾ ಇರುವಂಥದ್ದು. ಅಲ್ಲಿರುವಂಥ ಸುಮಾರು 29 ಗೇಟ್ಗಳಿಂದ ಈಗ ಭೀಮಾ ನದಿಗೆ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಸರಿಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು. ಜೊತೆಗೇ ಈ ಒಂದು ಏನು ಸೇತುವೆ ಇದೆ, ಸೇತುವೆ ಸುಮಾರು 40 ವರ್ಷಗಳಿಗಿಂತ ಹಳೆಯದಾದಂಥದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೇ ಇಲ್ಲಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಸೇತುವೆಯ ಮೇಲ್ಭಾಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಜನರು ಅಕ್ಷರಶಃ ಸರ್ಕಸನ್ನು ಮಾಡಿ ತೆರಳುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸಂಪೂರ್ಣವಾಗಿ ಕೆಸರುಮಯ ಹಾಗೂ ತಗ್ಗು ಗುಂಡಿಗಳಿಂದ ಕೂಡಿರುವಂಥ ಈ ಒಂದು ಸೇತುವೆ ಭಾಳಷ್ಟು ಹಳೆಯದಾದಂಥ ಸೇತುವೆ ಆಗಿರೋದ್ರಿಂದ ಇಲ್ಲಿನ ಒಂದು ದುರಸ್ತಿಗಾಗಿ ಇಲ್ಲಿಯ ಜನರು ಕೂಡ ಕಾಯ್ತಾ ಇರುವಂಥದ್ದು. ಜೊತೆಗೇ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯ 2 ಜಿಲ್ಲೆಗಳ ಸಂಪರ್ಕದ ಕೊಂಡಿಯಾಗಿರುವಂಥ ಸೇತುವೆ ಈಗ ಶಿಥಿಲಾವಸ್ಥೆಯಲ್ಲಿ ಇರುವಂಥದ್ದು. ಯಾವಾಗ ಏನು ಅವಘಡಗಳು ಸಂಭವಿಸ್ತವೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಜನರು ಭಯಭೀತರಾಗಿ ಸಂಚರಿಸುವಂಥ ಪರಿಸ್ಥಿತಿಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಆ ಕಡೆ ಭಾಗದಲ್ಲಿ ನೋಡ್ತಾ ಇರೋ ಹಾಗೆ ರೈತರ ಜಮೀನುಗಳಿಗೆ ಕೂಡ ಸಾಕಷ್ಟು ನೀರು ನುಗ್ಗಿ ಬೆಳೆಯ ಹಾನಿ ಆಗ್ತಾ ಇದೆ. ಈಗಾಗಲೇ ಏನು ಬ್ಯಾರೇಜ್ನ ಎತ್ತರವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತಾ ಇದ್ದರೆ, ಇನ್ನೊಂದು ಕಡೆ ಸೇತುವೆ ದುರಸ್ತಿಯನ್ನು ಮಾಡಬೇಕು, ಪರ್ಯಾಯ ಸೇತುವೆಯ ಒಂದು ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ರಸ್ತೆಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಭಯಭೀತರಾಗಿ ಸಂಚಾರವನ್ನು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಾವು ಈ ಒಂದು ಸೇತುವೆದಾಗಿರುವಂಥದ್ದು. ಈಗ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಸ್ಥಳೀಯರು ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ಸರ್, ಈಗ ಈ ಒಂದು ಸೇತುವೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ, ಜನಸಂಚಾರಕ್ಕೂ ಕೂಡ ತೊಂದರೆ ಆಗ್ತದೆ, ಏನು ಹೇಳ್ತೀರಿ ಅಂತ? ಸರ್, ಇದೊಂದು 60 ವರ್ಷಕ್ಕಿಂತ ಹಳೆಯದಾದ ಸೇತುವೆ. ಇದು 1960ರಲ್ಲಿ ನಿರ್ಮಾಣಗೊಂಡು 62ರಲ್ಲಿ ಉದ್ಘಾಟನೆ ಆಯಿತು ಅಂತೇಳಿ ನಮ್ಮ ಹಿರಿಯರು ಹೇಳಿದಂಥದ್ದು. ಹಾಗಾಗಿ ಇದು ಸೇತುವೆ ಬಹಳ ಮುಖ್ಯವಾದ ಸೇತುವೆ. ಈ 2 ಅಂತಾರಾಜ್ಯ ರಾಜ್ಯಗಳನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವಂಥದ್ದು. ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಅಕ್ಕಲ್ಕೋಟ್ ಮಾರ್ಗವಾಗಿ ಸೊಲಾಪುರ ಮತ್ತು ಆ ಕಡೆ ತುಳಜಾಪುರ ಅತಿ ಹೆಚ್ಚು ಓಡಾಟ ಮಾಡುವಂಥ ಒಂದು ರಸ್ತೆ ಇದಾಗಿದ್ದು, ಮತ್ತು 2 ನಮ್ಮ
ಮುಂಬೈ ಕರ್ನಾಟಕಕ್ಕೂ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೂ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ಬ್ರಿಡ್ಜ್ ಇದು. ಹಾಗಾಗಿ ಇಲ್ಲಿ ನಿರ್ಲಕ್ಷ್ಯದ ಕೊರತೆಯಿಂದಾಗಿ ರಾಜ್ಯ ಸರ್ಕಾರಗಳು ಅತಿಯಾಗಿ ಮಲತಾಯಿ ಧೋರಣೆ ಮಾಡಿದ್ರ ಫಲವಾಗಿ ಇವತ್ತು ಇಷ್ಟು ಹದಗೆಟ್ಟ ಪರಿಸ್ಥಿತಿಯಲ್ಲಿ, ಶಿಥಿಲಗೊಂಡ ಪರಿಸ್ಥಿತಿಯಲ್ಲಿ ಬ್ರಿಡ್ಜ್ನ ನೋಡ್ಬೋದು ನಾವು. ಇನ್ನೂ ಒಂದು 5 ವರ್ಷ ಇದೇ ಪ್ರಮಾಣದಲ್ಲಿ ಬ್ರಿಡ್ಜ್ ಬಿಟ್ರೆ ಭಾಳ ದೊಡ್ಡ ದುರಂತ ಸಂಭವಿಸ್ತೈತಿ ಈ ಒಂದು ಬ್ರಿಡ್ಜ್ ಇಲ್ಲ ಅಂತಂದ್ರೆ. ಹಾಗಾಗಿ ನಾವು ಮನವಿ ಮಾಡ್ಕೊತೀವಿ ರಾಜ್ಯ ಸರ್ಕಾರಕ್ಕೆ, ಈ ಕೂಡಲೇ ಈ ಬ್ರಿಡ್ಜ್ ಬಗ್ಗೆ ದುರಸ್ತಿ ಕಾರ್ಯ ಮಾಡಬೇಕು. ಸಾಕಷ್ಟು ಒಂದು ಹಳೆಯ ಬ್ಯಾರೇಜ್ನ ದುರಸ್ತಿಗಾಗಿ ಇಲ್ಲಿನ ಜನ ಮಾತನಾಡ್ತಾ ಇರುವಂಥದ್ದು. ಜೊತೆಗೇ 2 ಜಿಲ್ಲೆಗಳನ್ನ ಸಂಪರ್ಕ ಮಾಡುವಂಥ ಒಂದು ಸೇತುವೆಗೆ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಬರಲಿ, ಮಲ್ತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕಕ್ಕೆ ತೋರಿಸ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅನ್ನುವಂಥ ಮಾತನ್ನ ಇಲ್ಲಿ ಜನರು ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.